ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬಿಸಿ ಬಿಸಿಯಾಗಿ ಇದ್ಕಿದ ಬೇಳೆ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಯಮ್ಮಿಯಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಗಿಣ್ ಮಾಡಿದರು ನನ್ನ ಹಸ್ಬೆಂಡು. ಸೊ ಅದನ್ನು ಕೂಡ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಬಾಕ್ಸಿಗೆ ಸ್ವಲ್ಪ ಚಿತ್ರಾನ್ನನೂ ಕೂಡ ಮಾಡಿದ್ದೆ. ಸೊ ಇವಾಗ ಉಪ್ಪಿಟ್ಟಿಗೆ ಫಸ್ಟು ಏನೇನು ಮಾಡಬೇಕಂತ ಹೇಳ್ತೀನಿ ನೋಡಿ. ವೆಜಿಟೇಬಲ್ಸ್ ಇಲ್ಲಿ ನಾನು ಬೀನ್ಸು, ಕ್ಯಾರೆಟು, ಬಟಾಣಿ, ಅದಾದಮೇಲೆ ಇದ್ಕಿದ ಬೇಳೆ. ಇದು ನೋಡಿ ನಾನು ಫಸ್ಟ್ ನನ್ನ ಕೈಯಾರೆ ಇದ್ಕಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಕಲರ್ಫುಲ್ ಆಗಿರುತ್ತಲ್ವ ಇದ್ಕಿದ ಬೇಳೆ. ಸೊ ಇದನ್ನೆಲ್ಲ ಹಾಕಿ ಫಸ್ಟು ನಾನು ತರಕಾರಿನ ಬೇಯಿಸ್ಕೊಂಡು ಬಿಡ್ತೀನಿ. ಇದು ಬಂದ್ಬಿಟ್ಟು ಎಣ್ಣೆಲೂ ಕೂಡ ಫ್ರೈ ಮಾಡ್ಬೋದು, ಬಟ್ ಎಣ್ಣೆಲಿ ಬೇಗ ಬೇಯಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬೇಯಲ್ಲ. ಅದಕ್ಕೇ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ಅದಾದಮೇಲೆ ಅದು ಬೇಯ್ತಾ ಇರುವಾಗ ಈ ಕಡೆ ನಾನು ಸೈಡಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ರವೆನ, ಇಲ್ಲಿ ನಾನು ಬನ್ಸಿ ರವೆ ತಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಮಾಡಾದಮೇಲೆ ಅದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆಮೇಲೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಸಾಸಿವೆ ಹಾಕಬೇಕಿತ್ತು. ಅವತ್ತು ಸಾಸಿವೆ ಖಾಲಿ ಆಗಿಬಿಟ್ಟಿತ್ತು ಗಾಯ್ಸ್, ಅದಕ್ಕೋಸ್ಕರ ನಾನು ಕಡಲೆಬೇಳೆ ಮತ್ತು ಕರಿಬೇವು ಹಾಕಿ, ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ಒಂದು ಸ್ವಲ್ಪ ಮಸಾಲೆ ಉಪ್ಪಿಟ್ಟು ಥರ ಫ್ಲೇವರ್ ಕೊಡುತ್ತೆ, ಒಂಥರ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊನೂ ಹಾಕ್ಕೊಳ್ಳಿ. ಇಲ್ಲಿ ನಾನು ಟೊಮೆಟೊ ಬಂದುಬಿಟ್ಟು 1 ಟೊಮೆಟೊ ಹಾಕ್ಕೊಳ್ಳಿ ಸಾಕು, ಒಂದು ಸಣ್ಣ ಟೊಮೆಟೊ ಹಾಕ್ಕೊಳ್ಳಿ ಸಾಕು, ಯಾಕಂದರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ವೆಜಿಟೇಬಲ್ಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಗ್ಲಾಸ್, ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ರವೆ ತಗೊಂಡಿದ್ದೆ. ಅದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕೋತಿದ್ದೀನಿ. ಬಿಕಾಸ್ ಉಪ್ಪಿಟ್ಟು ಬಂದುಬಿಟ್ಟು ಸ್ವಲ್ಪ ತರ್ತರಿಯಾಗಿ, ಆಮೇಲೆ ಒಂದು ಸ್ವಲ್ಪ ಕ್ರೀಮಿ ಟೈಪಲ್ಲಿದ್ದರೆ, ಲೈಕ್ ಸ್ವಲ್ಪ ತೆಳುವಾಗಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಉಪ್ಪಿಟ್ಟು, ಆಯಿತಾ? ಅದಕ್ಕೋಸ್ಕರ ಆಮೇಲೆ ಅಷ್ಟು ನೀರು ಹಾಕ್ಕೊಂಡು ಇದು ಸ್ವಲ್ಪ ಕುದಿಯೋವರೆಗೂ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಡಿ. ಕುದಿ ಬರಬೇಕು, ಕುದಿ ಬರುವಾಗ ನಾವು ರವೆನ ಹಾಕೋಬೇಕು. ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಸೊ ಅದಾದಮೇಲೆ ಲಿಡ್ನ ಒಂದು 5ರಿಂದ 10 ನಿಮಿಷ ಕ್ಲೋಸ್ ಮಾಡಿಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ನಾನು ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಬಿಕಾಸ್ ಯಾಕಂದರೆ ಹಿಂಗೆ ಓಪನ್ ಮಾಡಿಟ್ರೆ ರವೆ ಎಲ್ಲ ಬೇಯ್ತಾ ಇರುತ್ತಲ್ಲ, ಸೊ ಮೇಲ್ಗಡೆ ಎಲ್ಲ ಎಗ್ರಿ ಬಿಡುತ್ತೆ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಲಾಸ್ಟಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಒಂದು ಗಾರ್ನಿಷಿಂಗಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನೀವು ಎಷ್ಟು ಚೆನ್ನಾಗಾಗಿದೆ ಅಂತ, ಮಿಸ್ ಮಾಡದೆ ಟ್ರೈ ಮಾಡಿ.